ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಯೋತಿ ಈಸಿ ಕಿಚನ್. ನಾನು ಇವತ್ತು ಶುಕ್ರವಾರದ ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನ್ನ ಮಗ ಇಲ್ಲಿ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗೋಕ್ಕೆ ಪೂಜೆ ಮಾಡಿ ರೆಡಿ ಆಗ್ತಾ ಇದ್ದಾನೆ. ಗಂಟೆನೂ ಹೊಡೆದು ಪೂಜೆ ಮಾಡ್ತೀನಿ ಅಂತ ರೈಟ್ ಹ್ಯಾಂಡಲ್ಲಿ ಗಂಟೆ ಹೊಡಿತಾ ಇದ್ದಾನೆ. ಅವನಿಗೆ ಟಿಫನ್ ರೆಡಿ ಮಾಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸಿದ್ದೀನಿ ಬಾಕ್ಸ್ಗೆ ಹಾಕಿ. ಹಾಗಾಗಿ ಇವನು ಓದಿದ ತಕ್ಷಣ ಚಿನಿಮಾನ ಮಲಗಿಸಿ ಚಿನಿಮಾನ ಡೇ ಟೈಮಲ್ಲಿ ಜೋಲಿಲೇ ಹಾಕ್ತೀನಿ. ಜೋಲಿಲಿ ಹಾಕಿ ಮಲಗಿಸಿ ಮತ್ತು ಇವನ್ನ ಎಲ್ಲ ಆಟ ಸಾಮಾನೆಲ್ಲ ಈಚೆಗಡೆ ಇಟ್ಟಿರ್ತಾಳೆ. ಆಟ ಆಡೋದನ್ನೆಲ್ಲ ಸೋಫಾ ಕವರ್ನೆಲ್ಲ ತೆಗೆದು ಧೂಳೆಲ್ಲ ಹೊಡೆದು ಎಲ್ಲ ಈಚೆಗಡೆ ಎಲ್ಲ ಇದಾಗ್ಬಿಟ್ಟಿರುತ್ತೆ. ಈಚೆಗಡೆ ಎಲ್ಲ ಓಪನ್ ಆಗಿ ಬಂದುಬಿಟ್ಟಿರುತ್ತೆ. ಅದನ್ನೆಲ್ಲ ತೆಗೆದು ಧೂಳು ಹೊಡೆದು ಮತ್ತು ಹಾಗೆ ಅದನ್ನು ನೀಟಾಗಿ ಸೋಫಾ ಕವರ್ ಮಾಡ್ತೀನಿ. ಅದು ಎಷ್ಟೇ ಹಾಕಿದ್ರೂ ಮಕ್ಕಳು ಓಡಾಡಿದಾಗ ಆಟ ಆಡುವಾಗೆಲ್ಲ ಅದು ಈಚೆಗಡೆ ಬರ್ತಾನೆ ಇರುತ್ತೆ. ಹಾಗಾಗಿ ಆಗಾಗ ಮತ್ತೆ ಸರಿ ಮಾಡ್ಕೊಳ್ತಾನೆ ಇರ್ತೀವಿ. ಮನೆಯೆಲ್ಲ ಗುಡಿಸಿ ಒರೆಸೋ ಅಷ್ಟರಲ್ಲಿ ಚಿನಿಮಾ ಎದ್ದೇ ಬಿಟ್ಲು. ಬೇಗನೆ ಎದ್ಬಿಟ್ಲು ಇವತ್ತು. ಅಮ್ಮ ಚಿನಿಮಾನ ಹೊರಗಡೆ ಆಟ ಆಡಿಸ್ತಾಯಿದ್ರು. ಇಲ್ಲಾಂದರೆ ಚಿನಿಮಾ ನಾನು ಒರೆಸ್ತೀನಿ ಅಂದ್ಕೊಂಡು ಆಫೀಸ್ಗೊಳಗೆ ಬಂದುಬಿಡ್ತಾಳೆ. ತುಂಬಾ ಹಠ ಮಾಡ್ತಾಳೆ. ಆಮೇಲೆ ಏನು ಮಾಡಿದ್ರು ಬಿಡೋಲ್ಲ. ಅದಕ್ಕೋಸ್ಕರ ಅವಳನ್ನ ಆಚೆಗಡೆ ಆಟ ಆಡಿಸ್ತಾಯಿದ್ರು. ಇವತ್ತು ಕಿಚನ್ ಕ್ಲೀನ್ ಮಾಡೋಕ್ಕೆ ಅಮ್ಮನೂ ಹೆಲ್ಪ್ ಮಾಡಿದರು. ಇವತ್ತು ಬೇಗನೆ ಕ್ಲೀನ್ ಆಯಿತು. ತಿಂಡಿಗೆ ಇವತ್ತು ನುಚ್ಚುನೊಡೆ ಮಾಡಿದರು. ನುಚ್ಚುನೊಡೆದು ಲಿಂಕ್ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ಒಂದು ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಇವತ್ತು ಮನೆಯಲ್ಲಿ ಫ್ರೂಟ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಫ್ರೂಟ್ ಸಲಾಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಶುಕ್ರವಾರ ನಾವು ಸ್ಟವ್ನ ಡೀಪ್ ಕ್ಲೀನ್ ಮಾಡ್ತೀವಿ. ಅವಾಗವಾಗ ಮಾಮೂಲಿ ಡೈಲಿ ಕ್ಲೀನ್ ಮಾಡಿಸ್ಕೊತಾ ಇರ್ತೀವಿ. ಬಟ್ ಶುಕ್ರವಾರ ಡೀಪ್ ಕ್ಲೀನಿಂಗ್ ಮಾಡ್ತೀವಿ ಸ್ಟವ್ನ. ಮತ್ತು ಈಚೆಗಡೆ ಎಲ್ಲ ನೀರು ಹಾಕಿ ತೊಳ್ಕೊಂಡು ಬಾಗಿಲ ಹತ್ರ ಎಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಅಲಂಕಾರ ಮಾಡಿ ಬಾಗಿಲಿಗೂ ಕೂಡ ರೆಡಿ ಮಾಡ್ತೀನಿ. ಶುಕ್ರವಾರ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಡೋದ್ರಿಂದ ನಾವು ಬಾಗಿಲಿಗೆ ರಂಗೋಲಿ ಇಡೋದ್ರಿಂದ ನಾವು ಯಾರೇ ನಮ್ಮ ಮನೆಗೆ ಬಂದ್ರೂ ಅವ್ರ ದೃಷ್ಟಿ ಯಾವ ಥರ ಇರುತ್ತೆ ಅಂತ ನಮಗೆಲ್ಲ ಏನೂ ಗೊತ್ತಿರಲ್ಲ ಅಲ್ವಾ. ಅಕಸ್ಮಾತ್ ಏನಾದರೂ ದೃಷ್ಟಿ ಆಗೋ ಥರ ಏನಾರು ಇದ್ದರೆ ನಮ್ಮ ಬಾಗಿಲನ್ನ ಮತ್ತು ನಾವು ಅಲಂಕಾರ ಮಾಡಿರೋದನ್ನ ನೋಡಿದ್ರೆ ಅವ್ರ ದೃಷ್ಟಿಯೆಲ್ಲ ಅಲ್ಲಿಗೆ ಹೋಗಿ ಅವ್ರದ್ದು ಏನೇ ಕೆಟ್ಟ ದೃಷ್ಟಿ ಇದ್ದರೂ ನಮ್ಮ ಮನೆಗೆ ತಟ್ಟಲ್ವಂತೆ. ಹಾಗಂತ ಹೇಳ್ತಾರೆ, ಕೇಳಿದ್ದೀವಿ ಕೂಡ. ಅದಕ್ಕೋಸ್ಕರನಾದರೂ ನಾವು ನೀಟಾಗಿ ಹೊಸ್ಲ ಹತ್ರ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ರಂಗೋಲಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಯಾವಾಗ್ಲೂ ಈ ಥರ ಚೆನ್ನಾಗಿದ್ದರೆ ಮನೆಗೆ ತುಂಬ ಶೋಭೆ ಅಂತಾರೆ. ಹಾಗಾಗಿ ನಾವು ಈ ಥರ ಡೈಲಿ ರಂಗೋಲಿ ಹಚ್ತಾ ಇರ್ತೀನಿ. ನನಗೆ ದೊಡ್ಡ ರಂಗೋಲಿ ಎಲ್ಲ ಬರೋಲ್ಲ. ಬಟ್ ಪುಟ್ಟ ರಂಗೋಲಿ ಆದಷ್ಟು ಸ್ವಲ್ಪ ತಕ್ಕ ಮಟ್ಟಿಗೆ ಬಿಡ್ತೀನಿ. ನೆಕ್ಸ್ಟ್ ತುಳಸಿ ಕಟ್ಟೆ ಹತ್ರನ ರೆಡಿ ಮಾಡಿ ರಂಗೋಲಿ ಇಟ್ಟು ಎಲ್ಲ ರೆಡಿಯಾಗಿದೆ. ಮತ್ತು ನೆಕ್ಸ್ಟ್ ಸ್ನಾನ ಮಾಡಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗುರುವಾರನೇ ನಾವು ದೇವ್ರ ಸಾಮಾನೆಲ್ಲ ತೊಳೆದು ದೀಪ ಹಚ್ಚಿರ್ತೀವಿ. ಶುಕ್ರವಾರ ಹಾಗೆ ಸ್ವಲ್ಪ ಹೂವು ಮಾತ್ರ ಚೇಂಜ್ ಮಾಡಿ ಬೇರೆ ಹೂವು ಹಾಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊತೀವಿ. ಬೇರೆ ಹೂವು ಹಾಕಿ ರೆಡಿ ಮಾಡ್ತೀನಿ. ಮತ್ತು ಶುಕ್ರವಾರ ಆಗಿದ್ದರಿಂದ ಲಕ್ಷ್ಮಿಗೆ ಈ ಥರ ರಂಗೋಲಿ ಇಟ್ಟಿದ್ದೀನಿ. ಈ ಥರ ರಂಗೋಲಿ ಲಕ್ಷ್ಮಿಗೆ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಮಲದ ಹೂ ಥರನೇ ರಂಗೋಲಿ ಇಟ್ಟಿದ್ದೀನಿ. ದೇವರಿಗೆಲ್ಲ ಹೂವು ಹಚ್ಚಿ ಮತ್ತು ನಾವು ಪೂಜೆ ಮಾಡೋವಾಗ ನಾವು ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಒಳ್ಳೆಯದಲ್ವ. ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಧ್ಯಾಹ್ನ ಆಗಿದ್ಮೇಲೆ ಭವಿನೂ ಸ್ಕೂಲಿಂದ ಬಂದ. ಅವನು ಯಾಕೋ ಇವತ್ತು ನುಚ್ಚುನೊಡೆ ಮಾಡಿತ್ತು ಅಮ್ಮ ಟಿಫನ್ ಬಾಕ್ಸ್ಗೆ. ಅವನು ಯಾಕೋ ತಿಂದಿಲ್ಲ, ಅಲ್ಲಿ ಇಷ್ಟ ಆಗಿಲ್ಲ ಅಂತ ಬಂದುಬಿಟ್ಟಿದ್ದಾನೆ. ಅದಕ್ಕೆ ಮನೇಲಿ ಬಂದು ಅನ್ನ ಸಾಂಬಾರು ಬೇಕು ಅಂತ ತಿಂತಾಯಿದ್ದಾನೆ. ನಮ್ಮ ಜೊತೆನೇ ಊಟ ಮಾಡ್ದ. ಮತ್ತು ನಾವಿಲ್ಲಿ ನೈಟ್ ಊಟಕ್ಕೆ ಸೋರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೋರೆಕಾಯಿ ಪಲ್ಯನಾದರೂ ಅನ್ಬೋದು, ಸಾಗುನಾದರೂ ಅನ್ಬೋದು. ಸಾಗು ಥರನೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಒಂದು ತಿನ್ನೋರು 2-3 ತಿಂತಾರೆ. ಸೋರೆಕಾಯಿ ಸಾಗು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಬಾಡಾದಮೇಲೆ ಸೋರೆಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡು
ಅದನ್ನು ಹುರ್ಕೊಂಡು ಸ್ವಲ್ಪ ಅರ್ಧದಷ್ಟು ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ 2 ಲೋಟ ನೀರು ಹಾಕಿ ಮುಚ್ಚಿಟ್ರೆ ಒಂದು 10 ನಿಮಿಷ ಬೇಯಿಸಿದ್ರೆ 10ರಿಂದ ಒಂದು 12 ನಿಮಿಷ ಬೇಯಿಸ್ಕೊಂಡ್ರೆ ಅದು ಸಾಫ್ಟಾಗಿ ಬೇಯುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಕಲಸಿಟ್ಕೊಂಡಿರೋದನ್ನ ಹಾಕ್ಕೊಂಡ್ರೆ ಸಾಗು ರೆಡಿ. ಇದನ್ನು 2 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಗು ರೆಡಿಯಾಗಿದೆ. ಸಾಗು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟರ ಮಟ್ಟಿಗೆ ನೀವು ನೀರು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ಚಪಾತಿಗಂತೂ ಹೇಳಿ ಮಾಡಿಸಿದಂಥ ಜೋಡಿ ಇದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಆರೋಗ್ಯಕ್ಕೂ ಕೂಡ ಸೋರೆಕಾಯಿ ತುಂಬಾ ಒಳ್ಳೆಯದು. ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್